Hello my dear students, I am Ranjita. I am a Biology faculty of Science Academy, PU College. I heartily welcome to all for the family of Science Academy, PU College. Today I am going to introduce our Biology lab for you. Let's welcome to the lab. ನಿಮಗೆ ಸ್ಕೂಲ್ ಡೇಸಲ್ಲೆಲ್ಲ ಹೇಗಿರ್ತಿತ್ತು ಅಂದರೆ 80 ಮಾರ್ಕ್ಸ್ ನೀವು ಸಬ್ಜೆಕ್ಟ್ ಓರಿಯೆಂಟೆಡ್ ಎಕ್ಸಾಮ್ ಬರೆದ್ರೆ ರಿಮೈನಿಂಗ್ 20 ಮಾರ್ಕ್ಸ್ ಬಂದು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಇರ್ತಿತ್ತು. ಸೊ ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರಿತಾ ಇದ್ರಿ. ಅದೇ ರೀತಿ ಈಗ ನಿಮಗೆ ಸೈನ್ಸಲ್ಲಿ ಯಾವ ಥರ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇಂದ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲೆಲ್ಲ ನಿಮಗೆ 70 ಮಾರ್ಕ್ಸ್ ನಿಮಗೆ ಥಿಯರಿ ಎಕ್ಸಾಮ್ ಬರೆದ್ರೆ ರಿಮೈನಿಂಗ್ 30 ಮಾರ್ಕ್ಸ್ ಬಂದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಇರುತ್ತೆ. ಸೊ ಪ್ರಾಕ್ಟಿಕಲ್ ಅಂತಂದರೆ ಏನು ಮಾಡ್ತೀವಿ ಅಂತಂದರೆ ಥಿಯರಿ ಬೇಸಿಸ್ ಮೇಲೆ ಸಮ್ ಆಫ್ ದ ಟಾಪಿಕ್ಗಳನ್ನ ಎಕ್ಸ್ಪೆರಿಮೆಂಟ್ ಥರ ಮಾಡಿರ್ತೀವಿ. ಆ ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ನೀವು ಲ್ಯಾಬ್ಗಳಲ್ಲಿ ಸ್ಟಡಿ ಮಾಡ್ತೀರಾ. ಅದನ್ನು ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಮೇಲ್ಕೈಲಿ ಎಕ್ಸ್ಪೆರಿಮೆಂಟ್ ಮಾಡಿ ಸ್ಟಡಿ ಮಾಡ್ತೀರಾ. ಅದನ್ನು ನಾವು ಪ್ರಾಕ್ಟಿಕಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಬಯಾಲಜಿಯಲ್ಲೂ ಕೂಡ ಸಮ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಸ್ಟಡಿ ಮಾಡ್ತೀರಾ. ನಿಮಗೆ ಬಯಾಲಜಿಯಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನ ಸ್ಟಡಿ ಮಾಡೋದಕ್ಕೆ ನಿಮಗೆ ನಾವು ಮ್ಯಾನ್ಯುಯಲ್ ಅಂತ ಒಂದು ಬುಕ್ನ ಪ್ರೊವೈಡ್ ಮಾಡ್ತೀವಿ. ಸೊ ಈ ಮ್ಯಾನ್ಯುಯಲಲ್ಲಿ ನಿಮಗೆ ಟೋಟಲ್ಲು ಯಾವ್ಯಾವ ಎಕ್ಸ್ಪೆರಿಮೆಂಟ್ಸ್ಗಳಿರುತ್ತೆ ಅಂತ ಎಲ್ಲ ಲೀಸ್ಟ್ ಇದೆ. ಇನ್ ದ ಬಯಾಲಜಿ ಯು ಹ್ಯಾವ್ 23 ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಸೊ ಅಮಾಂಗ್ 23 ಎಕ್ಸ್ಪೆರಿಮೆಂಟ್ಸ್ ಶುಡ್ ಬಿ ಡಿಪೆಂಡ್ಸ್ ಅಪಾನ್ ದ ಡಿಫ್ರೆಂಟ್ ಟಾಪಿಕ್ಸ್ಗಳಿಂದ ಆಗಿರುತ್ತೆ. ಸೊ ಆ 23 ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ನೀವು ಪ್ಲಾಂಟ್ಸ್ ಕ್ಯಾರೆಕ್ಟರ್ಸು, ಅನಿಮಲ್ ಕ್ಯಾರೆಕ್ಟರ್ಸು, ಇಂಟರ್ನಲ್ ಕ್ಯಾರೆಕ್ಟರ್ಸು, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸು ಪ್ರತಿಯೊಂದನ್ನು ನೀವು ಸ್ಟಡಿ ಮಾಡ್ತೀರಾ. ಸೊ ಅದೆಲ್ಲವನ್ನು ಸ್ಟಡಿ ಮಾಡಿದ್ದನ್ನು ನಾವು ನಿಮಗೆ ಲ್ಯಾಬಲ್ಲಿ ಒಂದು ಬುಕ್ ಕೊಡ್ತೀವಿ. ದಟ್ ಈಸ್ ದ ರೆಕಾರ್ಡ್ ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಒಂದು ರೆಕಾರ್ಡಲ್ಲಿ ನೀವು ಅದನ್ನೆಲ್ಲ ಬರೀತೀರಾ. ನಿಮಗೆ ಈ ಥರ ಡ್ರಾಯಿಂಗ್ ಶೀಟ್ಸ್ಗಳಿರುತ್ತೆ ರೆಕಾರ್ಡ್ ಬುಕ್ಕಲ್ಲಿ. ಸೊ ಆ ಡ್ರಾಯಿಂಗ್ ಶೀಟ್ಸ್ಗಳಲ್ಲಿ ನೀವು ರೆಕಾರ್ಡನ್ನು ಈ ಥರ ಬರೀತೀರಾ. ಅಷ್ಟಲ್ಲದೆ ನಿಮಗೆ ಇನ್ ದ ಬಯಾಲಜಿ ಲ್ಯಾಬಲ್ಲಿ ವಿ ಕ್ಯಾನ್ ಯೂಸ್ ಸಮ್ ಆಫ್ ದ ರಿಕ್ವೈರ್ಮೆಂಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಆ ದೋಸ್ ರಿಕ್ವೈರ್ಮೆಂಟ್ಸ್ಗಳಿಂದ ಇದ್ದರೆ ಮಾತ್ರ ನಾವು ಬಯಾಲಜಿ ಲ್ಯಾಬ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದೋಸ್ ರಿಕ್ವೈರ್ಮೆಂಟ್ಸ್ ಶುಡ್ ಬಿ ಒನ್ ಆಫ್ ದಟ್ ಈಸ್ ಮೈಕ್ರೋಸ್ಕೋಪ್. ನೀವು ಆಲ್ರೆಡಿ ಸ್ಕೂಲ್ ಡೇಸ್ಗಳಲ್ಲೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಮೈಕ್ರೋಸ್ಕೋಪ್ ಬಗ್ಗೆ. ಇಲ್ಲೂ ಕೂಡ ನಾನು ಹೇಳ್ತೀನಿ ನೋಡಿ, ಮೈಕ್ರೋಸ್ಕೋಪ್ ಇಸ್ ಒನ್ ಆಫ್ ದ ಬೇಸಿಕ್ ಇನ್ಸ್ಟ್ರೂಮೆಂಟ್ ಇಟ್ ಶುಡ್ ಬಿ ಯೂಸ್ಡ್ ಇನ್ ಅವರ್ ಬಯಾಲಜಿ ಲ್ಯಾಬ್. ಸೊ ವಾಟ್ ಈಸ್ ದಿಸ್ ಮೈಕ್ರೋಸ್ಕೋಪ್? ಮೈಕ್ರೋಸ್ಕೋಪ್ ಅಂದರೆ ಏನು? ಮೈಕ್ರೋಸ್ಕೋಪ್ ಅಂದರೆ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ವಿಚ್ ಹೆಲ್ಪ್ಸ್ ಟು ಅಬ್ಸರ್ವ್ ದ ಮೈನ್ಯೂಟ್ ಲಿವಿಂಗ್ ಆರ್ಗನಿಸಮ್ಸ್ ವಿಚ್ ಆರ್ ಇನ್ವಿಸಿಬಲ್ ಟು ಅವರ್ ನೇಕೆಡ್ ಐಸ್. ಅಂದರೆ ಯಾವೊಂದು ಲಿವಿಂಗ್ ಆರ್ಗನಿಸಮ್ಸ್ಗಳನ್ನ ನಮ್ಮ ಬರೆಗಣ್ಣಿಂದ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂಥ ಒಂದು ಲಿವಿಂಗ್ ಆರ್ಗನಿಸಮ್ಸ್ಗಳನ್ನ ಬೈ ದ ಹೆಲ್ಪ್ ಆಫ್ ದ ಮೈಕ್ರೋಸ್ಕೋಪ್ ಮೂಲಕ ನಾವು ಸ್ಟಡಿ ಮಾಡ್ತೀವಿ. ಈ ಒಂದು ಮೈಕ್ರೋಸ್ಕೋಪಲ್ಲಿ 2 ಥರ ಇರುತ್ತೆ. ಒಂದು ಸಿಂಪಲ್ ಮೈಕ್ರೋಸ್ಕೋಪ್, ಅನದರ್ ಒನ್ ಇಸ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್. ನೌ ದಿಸ್ ಒನ್ ಇಸ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್. ನೋಡಿ, ಈ ಮೈಕ್ರೋಸ್ಕೋಪ್ಗೆ ಅದರದೇ ಆದಂಥ ಒಂದು ಶೇಪ್ ಇದೆ. ಇಟ್ ಶುಡ್ ಬಿ ಬಿಲ್ಟ್ ಬೈ ದ ಬೇಸ್, ದಟ್ ಈಸ್ ದ ಫೂಟ್ ಅಂತ ಹೇಳ್ತೀವಿ. ಆ್ಯಂಡ್ ಕಂಟಿನ್ಯೂಸ್ ಟುವರ್ಡ್ಸ್ ದ ಫೂಟ್ ದೇರ್ ಇಸ್ ದ ಆರ್ಮ್ ಇದೆ ಆ್ಯಂಡ್ ಸಮ್ ಆಫ್ ದ ಅಡ್ಜಸ್ಟ್ಮೆಂಟ್ಗಳಿದೆ. ಆ್ಯಂಡ್ ಅಗೇನ್ ದೇರ್ ಶುಡ್ ಬಿ ಎ ಸ್ಟೇಜ್ ಇದೆ. ಸೊ ಆ್ಯಂಡ್ ಅಗೇನ್ ದೇರ್ ಇಸ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ಗಳಿಂದ ಇರುತ್ತೆ. ಆ್ಯಂಡ್ ಆಲ್ಸೋ ದೇರ್ ಇಸ್ ದ ಐ ಪೀಸ್ ಅಂತ ಹೇಳ್ತೀವಿ. ದಟ್ ಈಸ್ ಶುಡ್ ಬಿ ಇನ್ ದ ಅಪ್ಪರ್ ಪೊಸಿಷನ್ ಅಂತ ಹೇಳ್ತಿದ್ದೀವಿ. ಹಿಯರ್ ಇಟ್ ಹೆಲ್ಪ್ ಫಾರ್ ದ ಅಬ್ಸರ್ವಿಂಗ್ ಆಫ್ ದ ಸ್ಪೆಸಿಮನ್ಸ್ ಅಂತ ಹೇಳ್ತೀವಿ. ಇದ್ರ ಮೂಲಕ ನಾವೇನು ಮಾಡ್ಬೋದು? ದೇರ್ ಇಸ್ ದ ಮೈನ್ಯೂಟ್ ಲಿವಿಂಗ್ ಆರ್ಗನಿಸಮ್ಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಯಾವ ಥರ ಅಂತಂದರೆ ಈ ಒಂದು ಮೈಕ್ರೋಸ್ಕೋಪ್ಗೆ ಈ ಥರ ಒಂದು ಸ್ಲೈಡ್ ಅಂತ ಇರುತ್ತೆ. ಈ ಸ್ಲೈಡ್ನ ಇಟ್ಟು ನಾವು ಫೋಕಸ್ ಮಾಡಿದಾಗ ಇಲ್ಲಿರುವಂಥ ಒಂದು ಲಿವಿಂಗ್ ಆರ್ಗನಿಸಮ್ಸ್ಗಳು ನಮಗೆ ಕಾಣುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ನಿಮಗೆ ಪಾರ್ಟಿಕಲ್ ಕಾಣ್ತಾ ಇಲ್ಲ, ಅಂದರೆ ಸ್ಪೆಸಿಮನ್ಸ್ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ಅಂಥ ಒಂದು ಸ್ಪೆಸಿಮನ್ಸ್ಗಳನ್ನ ನಾವು ಬೈ ದ ಹೆಲ್ಪ್ ಆಫ್ ದ ಮೈಕ್ರೋಸ್ಕೋಪ್ ಮೂಲಕ ನಾವು ಸ್ಟಡಿ ಮಾಡ್ಬೋದು. ಇಲ್ಲಿ ಮೈಕ್ರೋಸ್ಕೋಪಲ್ಲಿ ನಾವು ಸ್ಲೈಡ್ಸ್ನ ಇಟ್ಬಿಟ್ಟು ಇಟ್ ಶುಡ್ ಬಿ ಮೂವ್ ಫ್ರಮ್ ದ course adjustment towards the down side of the slide and easily we can observe the specimen. ಸೊ ಈ ರೀತಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಸಿಮನ್ಸ್ಗಳನ್ನ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ನ ನಾವೇನಂತೀವಿ? ಮೈಕ್ರೋಸ್ಕೋಪ್ ಅಂತ ಹೇಳಿ ನಾವು ಕರಿತೀವಿ. ದ ಅನದರ್ ಒನ್ ಇಸ್ ದ ಮೈಕ್ರೋಸ್ಕೋಪ್ ಇಸ್ ದ ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ. ವೈ ಇಟ್ ಇಸ್ ಕಾಲ್ಡ್ ಆಸ್ ದ ಸಿಂಪಲ್ ಮೈಕ್ರೋಸ್ಕೋಪ್ ಅಂತಂದರೆ ಬಿಕಾಸ್ ಇಟ್ ಶುಡ್ ಬಿ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ದ ಲೋ ಪವರ್ ಆಬ್ಜೆಕ್ಟ್. ಇದು ಹೈ ಪವರ್ ಆಬ್ಜೆಕ್ಟಲ್ಲಿ ನಾವು ಯೂಸ್ ಮಾಡಿದರೆ ಇದನ್ನ ನಾವು ಲೋ ಪವರ್ ಆಬ್ಜೆಕ್ಟಲ್ಲಿ ಯೂಸ್ ಮಾಡ್ತೀವಿ. ಇಟ್ ಆಲ್ಸೋ ಹೆಲ್ಪ್ ಫಾರ್ ದ ಸ್ಟಡಿ ಆಫ್ ದ
ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ದ ಸ್ಪೀಸೀಸ್. ಸೊ ಹಾಗಾಗಿ ಇದನ್ನ ನಾವು ಸಿಂಪಲ್ ಮೈಕ್ರೋಸ್ಕೋಪ್ ಅಂತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಡಿಸೆಕ್ಟಿಂಗ್ ಮೈಕ್ರೋಸ್ಕೋಪ್ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. Rather than these, some of the other requirements should be used regularly in our biology lab. Those are slides. So it should be depends upon the different specimens ಇಂದ ಆಗಿರುತ್ತೆ. ಸೊ ಸ್ಪೆಸಿಮೆನ್ಸ್ಗಳು ಇಲ್ಲಿ ಮೌಂಟ್ ಮಾಡಿ ದೇರ್ ಶುಡ್ ಬಿ ಎ ಮೌಂಟ್ ಮಾಡಿ ಇಲ್ಲಿ ಪರ್ಮನೆಂಟ್ ಸ್ಲೈಡ್ಸ್ ಅಂತ ಮಾಡಿರ್ತೀವಿ. ಆ ಒಂದು ಪರ್ಮನೆಂಟ್ ಸ್ಲೈಡ್ಸ್ಗಳನ್ನ ನಾವು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ವಿ ಕ್ಯಾನ್ ಸ್ಟಡೀಸ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ದ ಸ್ಪೆಸಿಮನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಬೀಕರ್. ಇದನ್ನು ನಾವೇನಂತೀವಿ ಬೀಕರ್ ಅಂತ ಹೇಳ್ತೀವಿ. ಹಿಯರ್ ದ ಬೀಕರಲ್ಲಿ ನಾವು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಹಿಯರ್ ಬೀಕರಲ್ಲಿ ನೋಡಿ ಇಟ್ ಶುಡ್ ಬಿ ಮೇಡ್ ಬೈ ಡಿಫ್ರೆಂಟ್ ವಾಲ್ಯೂಮ್ಸ್ ಇಂದ ಆಗಿರುತ್ತೆ. 20, 40, 60, 80 ಅಂತ ಆಗಿರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ವಾಲ್ಯೂಮ್ ಮೂಲಕ ನಾವು ಫಾರ್ ಎಕ್ಸಾಂಪಲ್ ಈಗ 20 ml ಸೊಲ್ಯೂಷನ್ ಮಾಡ್ಕೋಬೇಕು ಅಂದರೆ ಮೆಜರ್ ಮಾಡಿ 20 mlಗೆ ನಾವು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತೀವಿ. ಈ ರೀತಿ ನಾವು ಇದನ್ನು ಯೂಸ್ ಮಾಡ್ತೀವಿ. ದಿಸ್ ಒನ್ ಇಸ್ ದ ಬೀಕರ್. ನೆಕ್ಸ್ಟ್ ಟು ದ ಬೀಕರ್ ದಟ್ ಈಸ್ ದ ಟೆಸ್ಟ್ ಟ್ಯೂಬ್. ಸೊ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ದ ಟೆಸ್ಟ್ ಟ್ಯೂಬ್ಸ್ ಅಂತ ಹೇಳಿ ನಾವು ಕರಿತೀವಿ. ಈ ಟೆಸ್ಟ್ ಟ್ಯೂಬ್ಸಲ್ಲಿ ಯಾಕೆ ಬೇಕು ಅಂತಂದರೆ ಇನ್ ಯುವರ್ ಬಯಾಲಜಿ ಲ್ಯಾಬಲ್ಲಿ ಯು ಕ್ಯಾನ್ ಆಲ್ಸೋ ಸ್ಟಡಿ ಸಮ್ ಆಫ್ ದ ಬಯೋಕೆಮಿಕಲ್ ಟೆಸ್ಟ್ಗಳನ್ನ ಸ್ಟಡಿ ಮಾಡ್ತೀರಾ. ದೋಸ್ ಆರ್ ಗ್ಲೂಕೋಸ್ ಟೆಸ್ಟ್ ಆ್ಯಂಡ್ ಪ್ರೋಟೀನ್ ಟೆಸ್ಟ್ ಅಂತ ಸ್ಟಡಿ ಮಾಡ್ತೀರಾ. ಅಂಥ ಒಂದು ಟೆಸ್ಟ್ಗಳಿಗೆ ಯೂಸ್ ಮಾಡೋದಕ್ಕೆ ನಮಗೆ ಟೆಸ್ಟ್ ಟ್ಯೂಬ್ಸ್ಗಳು ಬೇಕು. ಆ್ಯಂಡ್ ಇಟ್ ಶುಡ್ ಬಿ ಇಡೋಂಥ ಒಂದು ಇನ್ಸ್ಟ್ರೂಮೆಂಟ್ಸ್ನ ವಿ ಕಾಲ್ಡ್ ಆಸ್ ದ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್ ದ ಟೆಸ್ಟ್ ಟ್ಯೂಬ್ ಹೋಲ್ಡರ್ there is the measuring cylinder. It is also made by the different volumes which helps to prepare the particular solution for the experiments. And next one is the dropper. The dropper which helps to collect the solution from the beaker. ನೀವು ಒಂದು ನೆನ್ಪಿಟ್ಕೊಳ್ಳಿ, ಬಯಾಲಜಿ ಲ್ಯಾಬಲ್ಲಿ ತುಂಬ ಹೈಜಿನಿಕ್ ಆಗಿ ವರ್ಕ್ ಮಾಡಬೇಕು. ಅಂದರೆ ಇಲ್ಲಿ ನಾವು ಡೈರೆಕ್ಟಾಗಿ ಯಾವುದೇ ಒಂದು ಸ್ಪೆಸಿಮೆನ್ಸ್ಗಳನ್ನ ಟಚ್ ಮಾಡೋ ಹಾಗೆ ಇಲ್ಲ. ಇಟ್ ಶುಡ್ ಬಿ ಹ್ಯಾಂಡಲ್ ಥ್ರೂ ಸಮ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಓನ್ಲಿ. ಡ್ಯೂರಿಂಗ್ ದಟ್ ಟೈಮ್ ವಿ ಕಲೆಕ್ಟ್ ದ ಸ್ಯಾಂಪಲ್ಸ್ ಫ್ರಮ್ ದ ಡ್ರಾಪರ್. And comes to the next one is the it is a small plate like structure. It is called as the watch glass ಅಂತ ಹೇಳಿ ನಾವು ಕರಿತೀವಿ. ಈ ವಾಚ್ ಗ್ಲಾಸ್ ಯಾಕಂತ ಹೇಳ್ತೀವಿ ಅಂತಂದರೆ ವಿಚ್ ಹೆಲ್ಪ್ಸ್ ಟು ಬಾಯ್ಲ್ ದ ಸಮ್ ಆಫ್ ದ ಸ್ಪೆಸಿಮನ್ಸ್. ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಂಟ್ ಸ್ಪೆಸಿಮನ್ಸ್ಗಳನ್ನ ಇಟ್ಟು ಇದನ್ನು ಬಾಯ್ಲ್ ಮಾಡಬೇಕು ಅಂದಾಗ ನಾವು ವಾಚ್ ಗ್ಲಾಸ್ ಮೂಲಕ ಬಾಯ್ಲ್ ಮಾಡ್ತೀವಿ. ಬಿಕಾಸ್ ಇಟ್ ಈಸ್ ಮೇಡ್ ಬೈ ದ ಗ್ಲಾಸ್. ಸೊ ಇದರಿಂದ ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ನಿಮಗೆ ಬ್ರೇಕ್ ಆಗೋದಿಲ್ಲ. ಸೊ ಇಟ್ ಶುಡ್ ಆಲ್ಸೋ ಹೋಲ್ಡ್ ಬೈ ದ ಹೋಲ್ಡರ್. ಇದನ್ನು ನಾವು ಯಾವುದ್ರ ಮೂಲಕ ಹೋಲ್ಡ್ ಮಾಡ್ತಾ ಇದ್ದೀವಿ? ಹೋಲ್ಡರ್ ಮೂಲಕ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ದ ವಾಚ್ ಗ್ಲಾಸ್ ಆ್ಯಂಡ್ ದಿಸ್ ಒನ್ ಇಸ್ ದ ಹೋಲ್ಡರ್. And again there is another one plate like structure. It is called as the Petri plate. Here the Petri plate helps to collect the plant specimens. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಫ್ಲವರ್ನ ನಾವು ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದನ್ನ ಹಾಗೆ ಇಡಬಾರ್ದು. ಇಟ್ ಶುಡ್ ಬಿ ಕೆಪ್ಟ್ ಅಂಡರ್ ದ ವಾಟರಲ್ಲಿ ಇಡಬೇಕು. ಸೊ ಅದು ಇಟ್ಟಾಗ ಏನಾಗುತ್ತೆ, ಅದು ವೆಟ್ ಇರುತ್ತೆ, ಡ್ರೈ ಆಗೋದಿಲ್ಲ, ಹಾಳಾಗೋದಿಲ್ಲ. ಸೊ ಅದನ್ನು ನಾವು ಹಾಗೆ ಇಡಬಾರ್ದು. ಇಟ್ ಶುಡ್ ಬಿ ಯೂಸ್ಡ್ ಬೈ ದ ಪೆಟ್ರಿ ಪ್ಲೇಟ್ ಮೂಲಕ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ another one is the ಟೆಸ್ಟ್ ಟ್ಯೂಬ್ ಹೋಲ್ಡರ್. ಸೊ ಇದನ್ನು ನಾವೇನಂತೀವಿ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಡ್ಯೂರಿಂಗ್ ದ ಬರ್ನ್ ಮಾಡಬೇಕಾದ್ರೆ ಟೆಸ್ಟ್ ಟ್ಯೂಬಲ್ಲಿ ಏನೋ ಒಂದು ಸೊಲ್ಯೂಷನ್ ಹಾಕಿರ್ತೀರಾ, ಗ್ಲೂಕೋಸ್ ಟೆಸ್ಟ್, ಪ್ರೋಟೀನ್ಸ್ ಟೆಸ್ಟ್ ಟೈಮಲ್ಲಿ. ಡ್ಯೂರಿಂಗ್ ದಟ್ ಟೈಮ್ ಇಟ್ ಕ್ಯಾನ್ ಬಿ ಈಸಿಲಿ ಬರ್ನ್ ಮಾಡ್ಬೋದು ಸೊಲ್ಯೂಷನ್ನ ಬಿಕಾಸ್ ಆಫ್ ದ ಹೆಲ್ಪ್ ಆಫ್ ದ ಹೋಲ್ಡರ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ another one instrument is the needle. ಈ ನೀಡಲ್ ಏನಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಅಂದರೆ ಡ್ಯೂರಿಂಗ್ ದ ಸ್ಪೆಸಿಮನ್ ಅಂದರೆ ಈ ಸೆಕ್ಷನ್ ಎಲ್ಲ ಕಟ್ ಮಾಡಬೇಕಾದ್ರೆ ವಿ ಕ್ಯಾನ್ ಹೋಲ್ಡ್ ದ ಸ್ಪೆಸಿಮನ್ಸ್ ಬೈ ದ ಹೆಲ್ಪ್ ಆಫ್ ದ ನೀಡಲ್. ಈ ನೀಡಲ್ ಮೂಲಕ ನಾವು ಹೋಲ್ಡ್ ಮಾಡಿ ಅದನ್ನು ಸೆಕ್ಷನ್ನ ತೆಗಿಬೋದು. ನಿಮಗೆ ಆಗಲೇ ತೋರಿಸಿದ್ದು ಒನ್ ಆಫ್ ದ ಪರ್ಮನೆಂಟ್ ಸ್ಲೈಡ್. ಅನದರ್ ಒನ್ ಇಸ್ ದ ನೋಡಿ, ಇದು ಒಂದು ಟೆಂಪ್ರರಿ ಸ್ಲೈಡ್ಸ್ಗಳು. ಇದರಲ್ಲಿ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ. ಇದನ್ನು ನೀವುಗಳು ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತೀರಾ. ಡ್ಯೂರಿಂಗ್ ದ ಎಕ್ಸ್ಪೆರಿಮೆಂಟ್ ಟೈಮ್ ಯು ಹ್ಯಾವ್ ಟು ಯೂಸ್ ದ ಪರ್ಟಿಕ್ಯುಲರ್ ಸ್ಲೈಡ್ಸ್. ಇಲ್ಲಿ ಸ್ಲೈಡ್ಸಲ್ಲಿ ನೀವು ಒಂದು ಸೆಕ್ಷನ್ ಇಟ್ಬಿಟ್ಟು ಅದನ್ನು ತಿನ್ನಾಗಿ ಕಟ್ ಮಾಡ್ತೀರಾ. ಆಫ್ಟರ್ವರ್ಡ್ಸ್ ಪರ್ಟಿಕ್ಯುಲರ್ ಸ್ಟೇನ್ ಹಾಕ್ತೀರಾ ಆ್ಯಂಡ್ ಇಟ್ ಶುಡ್ ಬಿ ಕವರ್ಡ್ ಬೈ ದ ಕವರ್ ಸ್ಲಿಪ್. ಸೊ ಯಾಕೆ ಕವರ್ ಸ್ಲಿಪ್ಪಿಂದ ನಾವು ಕ್ಲೋಸ್ ಮಾಡ್ತೀವಿ ಅಂತ ಅಂದರೆ ಬಿಕಾಸ್ ಸ್ಪೆಸಿಮನ್ಸ್ಗಳು ಆ ಕಡೆ ಈ ಕಡೆ ಮೂವ್ ಆಗಬಾರ್ದು. ಇಟ್ ಶುಡ್ ಬಿ ಸ್ಟಿಕ್ ಆನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಇನ್ ದ ಸೆಂಟರ್. ಸೊ ಇಟ್ ಹೆಲ್ಪ್ಸ್ ಟು ಹೋಲ್ಡ್ಸ್ ದ ಸ್ಪೆಸಿಮನ್ ಇನ್ ದ ಸೆಂಟರ್ ಬೈ ದ ಹೆಲ್ಪ್ ಆಫ್ ದ ಕವರ್ ಸ್ಲಿಪ್.
So this one is the cover slip and this one is the slide. And again you can also use it the ಸೀಸರ್. ಸೀಸರ್ ಯಾಕೆ ಬೇಕು ಅಂದರೆ ಈ ಸೆಕ್ಷನ್ಸ್ಗಳನ್ನ ಕಟ್ ಮಾಡೋದಕ್ಕೆ, ಪ್ಲಾಂಟ್ಸ್ ಫ್ಲವರ್ಸ್ನೆಲ್ಲ ಕಟ್ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ. ದಟ್ ಈಸ್ ದ ಸೀಸರ್. ಆ್ಯಂಡ್ ಅನದರ್ ಒನ್ ಇಸ್ ದ ಕಾಮನ್ ಥಿಂಗ್ ವಿಚ್ ಆರ್ ಆಲ್ಸೋ ಯೂಸ್ಡ್ ಇನ್ ಅವರ್ ಡೈಲಿ ಲೈಫ್, ದಟ್ ಈಸ್ ದ ಬ್ಲೇಡ್. ನೀವು ಬ್ಲೇಡ್ ತರಬೇಕಾಗತ್ತೆ, ಅದು ಒಂದು ಹೊಸ ಬ್ಲೇಡ್ ತರಬೇಕು. ಆಲ್ರೆಡಿ ಮನೇಲಿ ಯೂಸ್ ಮಾಡಿರೋಂಥ ಬ್ಲೇಡ್ಗಳನ್ನ ನೀವು ತರಬಾರ್ದು. ಬಿಕಾಸ್ ಇಟ್ ಹೆಲ್ಪ್ಸ್ ಟು ಕಟ್ ದ ಥಿನ್ ಸೆಕ್ಷನ್ ಆಫ್ ಪ್ಲಾಂಟ್ ಸ್ಪೀಸೀಸ್. ನಾವು ಒಂದು ಪ್ಲಾಂಟ್ ಸ್ಪೀಸೀಸ್ಗಳನ್ನ ಥಿನ್ ಸೆಕ್ಷನ್ ತೆಗೆಯೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಬ್ಲೇಡ್. ಆ್ಯಂಡ್ ಅಗೇನ್ ದೇ ಆಲ್ಸೋ ಯೂಸ್ಡ್ ದ ಬ್ರಷ್. ಇಲ್ಲಿ ನಿಮಗೆ ಯಾವುದೇ ರೀತಿ ಪೇಂಟ್ ಮಾಡಿಸೋದಿಲ್ಲ. ವಿಚ್ ಹೆಲ್ಪ್ಸ್ ಟು ಮೂವ್ ದ ಪಾರ್ಟಿಕಲ್ ಫ್ರಮ್ ಒನ್ ಸೈಡ್ ಅನದರ್ ಸೈಡ್ ಬೈ ದ ಹೆಲ್ಪ್ ಆಫ್ ದ ಬ್ರಷ್. ಯಾಕೆ ಅಂತ ಅಂದರೆ ಈ ಬ್ರಷಿಂದ ನಾವು ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂತ ಅಂದರೆ ಸಮ್ಟೈಮ್ಸ್ ಇಟ್ ಶುಡ್ ಹೆಲ್ಪ್ಸ್ ಟು ಏನಾಗುತ್ತೆ ಅಂದರೆ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ವಿ ನೀಡ್ ದ ಬ್ರಷ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ದಿಸ್ ಒನ್ ಇಸ್ ದ ವಾಷಿಂಗ್ ಬಾಟಲ್. ಇದರಲ್ಲಿ ನಾವು ವಾಟರ್ನ ಫಿಲ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಯೂಸ್ ದ ವಾಷಿಂಗ್ ಬಾಟಲ್ ಫಾರ್ ದ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್. ಇನ್ ದ ಲ್ಯಾಬಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನೀವು ವಾಟರ್ನ ಯೂಸ್ ಮಾಡ್ತೀರಾ, ಸೊ ಅದನ್ನು ನೀವು ವಾಷಿಂಗ್ ಬಾಟಲ್ ಮೂಲಕ ಯೂಸ್ ಮಾಡ್ತೀರಾ. ಆ್ಯಂಡ್ ದ common stain which are used in our first PUC lab, that is the safranin stain. Safranin is the one of the stain which is used in our lab. ಅಂದರೆ ಇದನ್ನು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಈ ಸೆಕ್ಷನ್ ಎಲ್ಲ ತೆಗೆದಾಗ ಪ್ಲಾಂಟ್ ಸ್ಟೆಮ್ ಇರ್ಬೋದು, ಲೀಫ್ ಇರ್ಬೋದು, ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇನ್ ನೇಚರ್ ಇರುತ್ತೆ. ಡ್ಯೂರಿಂಗ್ ದಟ್ ಟೈಮ್ ವಿ ಆ್ಯಡ್ ದ ಸ್ಟೇನ್ ದಟ್ ಗಿವ್ ರೈಸ್ ಟು ಎ ಪರ್ಟಿಕ್ಯುಲರ್ color to the section and it should be look very beautiful. So that helps by the stain safranin. And some reagents is also used in our lab. One of that is biurate reagent, another one is the Benedict's reagent. Those reagents is used to detect the glucose and protein test. ನೋಡಿ ನಿಮಗೆ ಹೇಗೆ ಅನಿಸ್ತದೆ ನೋಡಿ, ಒಂದು ಬಾಟಲಲ್ಲಿ ನಾವು there is the glass ಬಾಟಲಲ್ಲಿ we store the some of the specimens. So this one is the octopus. ಅಂದರೆ ಇದು ಲಿವಿಂಗ್ ಅಲ್ಲ, ಇಟ್ ಈಸ್ ದ ನಾನ್ ಲಿವಿಂಗ್. ಇಟ್ ಶುಡ್ ಬಿ ಪ್ರಿಸರ್ವ್ ಫ್ರಮ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇಲ್ಲಿ ನಾವು ಒಂದು ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ ಟು ಪ್ರಿಸರ್ವ್ ದ ಪರ್ಟಿಕ್ಯುಲರ್ ಸ್ಪೆಸಿಮನ್, ದಟ್ ಈಸ್ ದ ಫಾರ್ಮಲಿನ್. ಫಾರ್ಮಲಿನ್ ಹೆಲ್ಪ್ಸ್ ಟು ಪ್ರಿಸರ್ವ್ ದ ಸ್ಪೆಸಿಮನ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್ ಒನ್ ಇಸ್ ದ ಲೀಚ್. ಕನ್ನಡದಲ್ಲಿ ಜಿಗಣಿ ಅಂತ ಹೇಳ್ತಾರೆ, ಲೀಚ್. ಕಮ್ಸ್ ಟು ದ ನೆಕ್ಸ್ಟ್ ಒನ್ ಇಸ್ ದ, ಗೊತ್ತಾಗ್ತಿದೆಯಾ ಏನು ಅಂತ? ಎಸ್, ರೇಷ್ಮೆ ಹುಳ, ಸಿಲ್ಕ್ ಮಾತ್, ಬಾಂಬಾಕ್ಸ್ ಮೊರೈ ಅಂತ ಹೇಳಿ ನಾವು ಕರಿತೀವಿ. ಆಸ್ಕರಿಸ್ ಲುಂಬ್ರಿಕಾಯ್ಡ್ಸ್, ಜಂತು ಹುಳ ಅಂತ ಏನು ಹೇಳ್ತೀವಲ್ಲ, ದಟ್ ಈಸ್ ದ ಆಸ್ಕರಿಸ್ ಲುಂಬ್ರಿಕಾಯ್ಡ್ಸ್. ಫಿಶ್, ಇದೇನಪ್ಪ ಫಿಶ್ ಇಟ್ಟಿದ್ದಾರೆ ಅಂತ ಅನ್ಕೋಬೋದು. ಇಟ್ ಶುಡ್ ಬಿ, ನಾವಿಲ್ಲಿ ಕ್ಯಾರೆಕ್ಟರ್ಸ್ಗಳನ್ನ ಸ್ಟಡಿ ಮಾಡ್ತೀವಿ. ಸೊ ಇದರ ಒಂದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಯಾವ ಥರ ಇದೆ ಅನ್ನೋದಕ್ಕೆ ನಮಗೆ ಬೇಕಾಗತ್ತೆ ಸ್ಟಡಿ ಮಾಡೋದಕ್ಕೆ. ಸೊ ಇದು ರೋಹೋ, ಲೇಬಿಯೋ ರೋಹಿತ ಅಂತ ಹೇಳಿ ನಾವು ಕರಿತೀವಿ. Rather than these, some other charts is also helps to study the different characteristics of the specimens. For example, there is one of the chart is there, that is the monocot leaf chart. ನೋಡಿ, ಇಲ್ಲಿ ನಾವು ಒಂದು monocot leaf ನ thin section ತೆಗೆದಾಗ it should be look like a same as a chart. ಸೊ ಈ ಒಂದು ಚಾರ್ಟಲ್ಲಿ ಯಾವ ಥರ ಇದೆಯಲ್ಲ ಆ ರೀತಿಯಾಗಿ ನೀವು ಒಂದು ಮೊನೊಕಾಟ್ ಲೀಫ್ ತಗೊಂಡು ಸೆಕ್ಷನ್ ತೆಗೆದಾಗ ಕಾಣುತ್ತೆ. ಸೊ ಬೈ ದ ಹೆಲ್ಪ್ ಆಫ್ ದ ಚಾರ್ಟ್ ವಿ ಕ್ಯಾನ್ ಈಸಿಲಿ ಸ್ಟಡಿ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಟಿಕ್ಯುಲರ್ ಲೀಫ್ ಅಂತ ನಾವು ಹೇಳ್ತಾ ಇದ್ದೀವಿ. Now comes to the distribution of Mars. ಸೊ ನಮ್ಮ ಬಯಾಲಜಿ ಎಕ್ಸ್ಪೆರಿಮೆಂಟ್ಗಳಲ್ಲಿ ಮಾರ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಮಾಡ್ತೀವಿ ಅಂತಂದರೆ, ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ಗಳಿಂದ ಪರ್ಟಿಕ್ಯುಲರ್ ಕ್ವಶನ್ಸ್ಗಳಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ ಮೂಲಕ ನಾವು ದೇರ್ ಇಸ್ ದ ಮಾರ್ಕ್ಸ್ ಲಿಸ್ಟ್ನ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಪ್ರಿಪ್ರೇಷನ್ ಆಫ್ ಸ್ಲೈಡ್ ಮಾಡಿದಾಗ ನಿಮಗೆ ಆ ಸ್ಲೈಡಲ್ಲಿ ನಿಮಗೆ ಅದರಲ್ಲಿ ಮೊನೊಕಾಟ್ ಇರುತ್ತೆ, ಅದರ್ ಡೈಕಾಟ್, ಅದರ್ವೈಸ್ ಮೊನೊಕಾಟ್ ಸ್ಟೆಮ್ ಆರ್ ಡೈಕಾಟ್ ಸ್ಟೆಮ್ಮಿಂದ ಆಗಿರುತ್ತೆ. ದಟ್ ಕ್ಯಾರೀಸ್ 5 marks. Like that only, identification and assigning the plant. Some of the plant specimens ನಾವು ಇಟ್ಟಿರ್ತೀವಿ. ನೀವು ಅದರಲ್ಲಿ there is the identification of which plant
ಬಿಲಾಂಗ್ಸ್ ಟು ವಿಚ್ ಫ್ಯಾಮಿಲಿ ಅಂಡ್ ಫ್ಲೋರಲ್ ಫಾರ್ಮುಲಾ ಅಂಡ್ ಫ್ಲೋರಲ್ ಡಯಾಗ್ರಾಮ್ನ ಬರಿಬೇಕಾಗತ್ತೆ. ದಟ್ ಆಲ್ಸೋ ಕ್ಯಾರೀಸ್ ದ 5 marks. And there is the biochemical test. ನಾ ಆಲ್ರೆಡಿ ಹೇಳ್ದಂಗೆ there is the detection of glucose and proteins ಇರುತ್ತೆ. That carries the 3 marks. And identification of experimental setup. ನಿಮಗೆ ಸಮ್ ಆಫ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ ಆಸ್ಮೋಸ್ಕೋಪ್, ಪೇಪರ್ ಕ್ರೊಮೆಟೋಗ್ರಫಿ ಎಲ್ಲ ಇಟ್ಟಿರ್ತೀವಿ. ಸೊ ಅದನ್ನು ನೋಡಿ ನೀವು ಅದರ ಒಂದು ಪ್ರಿನ್ಸಿಪಲ್ ಪ್ರೊಸೀಜರ್ನ ಬರಿಬೇಕಾಗತ್ತೆ. ದಟ್ ಆಲ್ಸೋ ಕ್ಯಾರೀಸ್ ದ 3 marks. And there is the identification of plant specimens and animal specimens. ಆಲ್ರೆಡಿ ನಾನು ನಿಮಗೆ ಸ್ಪೆಸಿಮೆನ್ಸ್ ತೋರಿಸ್ದಂಗೆ ನಿಮಗೆ ಯಾವುದಾದ್ರೂ ಒಂದು ಬಾಟಲ್ ಇಟ್ಟಿರ್ತೀವಿ ಸ್ಪೆಸಿಮೆನ್ಸ್ದು, ನೀವು ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಯು ಹ್ಯಾವ್ ಟು ರೈಟ್ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಫಾರ್ ದಟ್ ಕ್ಯಾರೀಸ್ ದ 2 marks. ಸೊ ಟೋಟಲಿ ಯು ಹ್ಯಾವ್ ಟು ರೈಟ್ ಫಾರ್ ದ ಎಕ್ಸಾಮ್ ಅಪ್ ಟು 20 marks. ಅಂದರೆ ನೀವು 20 marksಗೆ ನೀವು ಎಕ್ಸಾಮ್ಸ್ನ ಬರಿತೀರಾ. ಆ್ಯಂಡ್ ರಿಮೈನಿಂಗ್ 10 marksಲ್ಲಿ ನಿಮಗೆ 4 marks ಶುಡ್ ಬಿ ಕಮ್ ಫ್ರಮ್ ದ ವೈವಾ ಆ್ಯಂಡ್ ಅಗೇನ್ ರಿಮೈನಿಂಗ್ 6 marks ಶುಡ್ ಬಿ ಕಮ್ ಫ್ರಮ್ ದ ರೆಕಾರ್ಡಿಂದಾಗಿರುತ್ತೆ. ಟೋಟಲ್ ದಟ್ ಕ್ಯಾರೀಸ್ ದ 30 marks. ಸೊ ಇವತ್ತು ನಾವು ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಹೇಳಿದ್ದೀವಿ, ಯಾವ ಥರ ಇರುತ್ತೆ ಬಯೋ ಲ್ಯಾಬ್, ಯಾವ ಥರ ಪ್ಯಾಟ್ರನ್ ಇರುತ್ತೆ ಅಂತ. ನೀವು ಒಂದ್ಸತಿ ಕಾಲೇಜಿಗೆ ಬಂದಮೇಲೆ ಯು ಲರ್ನ್ ದ ಡೀಟೇಲ್ಸ್ experiments of the biology. So, thank you.